ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಅಭಿಮಾನವನ್ನು ತೋರಿಸಿದ್ದಕ್ಕಾಗಿ ವಿಶೇಷ ಧನ್ಯವಾದಗಳು. ಇವತ್ತಿನ ವಿಷಯ ಹೆಸರು ಮತ್ತು ಸಕ್ಸಸ್. ನಿಮ್ಮ ಹೆಸರು ಸಕ್ಸಸ್ ಇದೆಯಾ ಅಥವಾ ಇಲ್ವಾ? ಹೆಸರಿನಲ್ಲಿ ನಿಜವಾಗ್ಲೂ ಸಕ್ಸಸ್ ಇದೆಯಾ? ಈ ಡೌಟ್ಗಳಿಗೆ ಯಾರಾದ್ರೂ ಇದ್ರೆ, ನನಗೂ ಮೊದಲು ಈ ಸಂಶಯ ಇತ್ತು, ಹೆಸರಿನಲ್ಲಿ ಸಕ್ಸಸ್ ಇದೆಯಾ ಅಥವಾ ಇಲ್ಲ ಅಂತ. ಯಾಕೆಂದ್ರೆ ನಾನು 3 ಅಥವಾ 4ನೇ ಕ್ಲಾಸ್ನಲ್ಲಿ ಓದುವಾಗ ಒಂದು ಪಾಠ ಇತ್ತು, ಹೆಸರಿನಲ್ಲಿ ಏನಿದೆ ಅಂತ. ಅದರ ಒಟ್ಟಾರೆ ಸಾರಾಂಶ ಬಂದ್ಬಿಟ್ಟು, ಹೆಸರಿನಲ್ಲಿ ಏನಿಲ್ಲಪ್ಪ, ಏನ್ ಬೇಕಾದ್ರೆ ಕರ್ಕೊಡ್ರೆ ಅದಕ್ಕೇನು ಸಕ್ಸಸ್ ಇಲ್ಲ ಅಂತ ಇತ್ತು. ಆದ್ರೆ ಈಗ ನಾನು ಹೇಳೋದು, ಹೆಸರಿನಲ್ಲಿ ಎಲ್ಲಾ ಇದೆ. ಹೌದು, ಹೆಸರಿನಲ್ಲಿ ಮಹಾ ಸಕ್ಸಸ್ ಇದೆ. ಹೆಸರಿನಲ್ಲೇ ಪಾಸಿಟಿವಿಟಿ ಕೂಡ ಇದೆ, ನೆಗೆಟಿವಿಟಿ ಕೂಡ ಇದೆ. ನೀವು ಮಾಡುವ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳು, ನಿಮ್ಮ ಮಗುವಿಗೆ ಹೆಸರಿಡ್ತೀರಲ್ಲ, ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ, ಮಗುವಿಗೆ ಹೆಸರಿಡುವಾಗ ಸ್ವಲ್ಪ ನಿಮ್ಮ ಶಾಸ್ತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿಯೋ ಅಥವಾ ನ್ಯೂಮರಾಲಜಿಸ್ಟ್, ಏನು ಸಂಖ್ಯಾಶಾಸ್ತ್ರಜ್ಞರು ಅಂತ ಈಗ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಸರಿಟ್ರೆ ತುಂಬಾ ಒಳ್ಳೆಯದು. ನೀವಿಡೋ ಹೆಸರನ್ನೇ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಅದು ಸಕ್ಸಸ್ಸಿವ್ ನೇಮ್ ಆಗಿರುತ್ತೆ. ನೋಡಿ, ಈ ವಿಜಯ್ ಅಂತ ಹೆಸರು ಇಟ್ಕೊಂತಾರೆ, ವಿಜಯ್, ಯಶ್. ನೋಡಿ, ಈ ಹೆಸರುಗಳಲ್ಲಿ ಒಂದು ಪಾಸಿಟಿವ್, ಗೆಲುವು ಅಂತ ಇದೆ, ಯಶಸ್ಸು, ಸಕ್ಸಸ್ ಅಂತ ಇದೆ. ಯಶ್ ಅಂತ ಇಟ್ಕೊಂಡ್ರೆ ಸಾಕು, ಸಕ್ಸಸ್ ಅಲ್ವಾ? ಯಶ್ ಅನ್ನೋ ಪದದ ಅರ್ಥ ಏನು? ಸಕ್ಸಸ್. ಅಜೇಯ, ಇವೆಲ್ಲ ಸಕ್ಸಸ್ಗಳೇ ಅಲ್ವಾ? ಈ ಅಜಯ್ ಅನ್ನೋ ಪದ 4 ಅಕ್ಷರ ಮಾತ್ರ ಇದೆ, 4 ಬರುತ್ತೆ. ಇದಕ್ಕೆ ಸ್ವಲ್ಪ ಆಡ್ ಮಾಡ್ಬಿಟ್ರೆ ಗೆದ್ದ. ಹಾಗೆ ರಾಜ, ನೋಡಿ, ರಾಜಕುಮಾರ್ ಅಂತ ಇಟ್ಕೊಂಡ್ರು, ಶಿವರಾಜಕುಮಾರ್ ಅಂತ ಇಟ್ಕೊಂಡ್ರು. ಈ ರಾಜ ಅನ್ನೋ ಪದದಲ್ಲೂ ಕೂಡ ಪಾಸಿಟಿವ್ ವೈಬ್ರೇಷನ್ ಇದೆ. ರಾಜೇಂದ್ರ ಅನ್ನೋ ಪದದಲ್ಲಿ ಇನ್ನೂ ಪಾಸಿಟಿವ್ ವೈಬ್ರೇಷನ್ ಇದೆ. ನಿಮ್ಮ ಹೆಸರಿನ ಜೊತೆಗೆ ರಾಜನು, ರಾಣಿ ಅಂತಲೂ ಇಟ್ಕೊಂಡ್ಬಿಟ್ರೆ ಶಕ್ತಿ ಇದೆ. ಚಕ್ರವರ್ತಿ ಅಂತ ಅನ್ಕೊಳ್ಳಿ, ಸುಮ್ಮನೆ ಫೀಲಿಂಗ್ ನೋಡ್ಕೊಳ್ಳಿ, ತುಂಬಾ ವಿಶೇಷ ಅನ್ಸುತ್ತೆ, ರಿಚ್ ಇರ್ಬಹುದೇನೋ ವ್ಯಕ್ತಿ ಅಂತ ಈಗ ಫೀಲ್ ಬರುತ್ತಲ್ವಾ? ಹಾಗೆ ರಾಜ, ರಾಜೇಂದ್ರ, ಚಕ್ರವರ್ತಿ, ರಾಣಿ ಅಂತ ಇಟ್ಕೊಳ್ಳಿ, ವಿಜಯ್ ಅಂತ ಇಟ್ಕೊಳ್ಳಿ. ನೋಡಿ, ಸಾಕಷ್ಟು ಜನ. ವಿರಾಟ್ ಕೊಹ್ಲಿ ಅಂತ ಇಟ್ಕೊಂಡ, ವಿರಾಟ್ ಅಂದ್ರೆ ಸಾಮ್ರಾಟ, ಎಲ್ಲವನ್ನೂ ಗೆದ್ದವ, ರಾಜ, ಮಹಾಚಕ್ರವರ್ತಿ ಅಂತ ಅರ್ಥ ವಿರಾಟ್ ಅಂತ. ಅದೇ ವಿಹಾನ್ ಅಂತ ಹೆಸರು ಮೊನ್ನೆ ಕೇಳಿದ್ರು ಯಾರೋ ಒಬ್ರು, ವಿಹಾನ್ ಅಂತ ಹೆಸರಿಡ್ಲ, ವಿರಾಟ್ ಅಂತ ಹೆಸರಿಡ್ಲ? ನಾನ್ ಹೇಳ್ತೇನೆ, ವಿಹಾನ್ ಅನ್ನೋ ಹೆಸರಿಗೆ ಸಕ್ಸಸ್ ಕಮ್ಮಿ ಇದೆ, ಅದು ಬೇಡ. ನಾನು ಹೇಳೋದು VIHAN ಆದ್ರೂ ಸರಿ, VEHAN ಆದ್ರೂ ಸರಿ, ಬೇಡ. ವಿರಾಟ್, ಎಸ್, ಆ ಮಗುವಿಗೆ ವಿರಾಟ್ ಅಂತ ಹೆಸರಿಡ್ರಿ ಅಂತ ತಿಳಿಸಿದೆ. ಹಾಗೆ ನೋಡಿ, ಉದಾಹರಣೆ, ನೀವು ನಿಮ್ಮ ಹೆಸರಿಗೆ, ನಿಮ್ಮ ಮಗುವಿಗೆ ಹೆಸರಿಡ್ತೀರಾ, ಸಮರ್ಥ್ ಅಂತ ಹೇಳ್ತೀರಾ, ಸಮರ್ಥ್ ಅಂತ ಹೆಸರಿಟ್ಬಿಟ್ರೆ, ಅದಕ್ಕಿನ್ನ ಸಮರ್ಥ ಅಂತ ಹೆಸರಿಟ್ರೆ, SAMARTHA, ನಾ ಮತ್ತೆ ಹೇಳ್ತೇನೆ, THA ಹಾಕ್ಬಿಟ್ರೆ ಸೂಪರ್ ಸಕ್ಸಸ್ ನೀವು. ಸಮರ್ಥ. ನನ್ನ ಒಬ್ಬ ಕ್ಲೈಂಟ್ ಫೋನ್ ಮಾಡಿ ಕೇಳಿದ್ರು, ಸಮರ್ಥ ಅಂತ ಹೆಸರಿಡ್ಲ? ಆಯ್ತು, ಇಡಿ, ಅದಕ್ಕಿಂತ ಸ್ವಲ್ಪ ಸೇರಿಸ್ಬಿಡಿ, ಸಮರ್ಥ ಅಂತ ಇಡಬೇಡಿ, ಸಮರ್ಥ ಅಂತ ಇಡಿ, ಲಾಸ್ಟಿಗೆ ಎ ಬರ್ಲಿ, ಸಮರ್ಥ ಅಂತ. ಅದಕ್ಕೆ ಮತ್ತೊಂದು ಅಡಿಷನ್ ಮಾಡ್ಬಿಟ್ಟು ಸಮರ್ಥ ಯೋಗಿ ಅಂತ ಇಟ್ಬಿಟ್ರು, ಸಮರ್ಥ ಯೋಗಿ. ನೋಡಿ, 5 ಅಕ್ಷರ ಆಯ್ತು. ಹೆಸರುಗಳಲ್ಲಿ 5 ಅಕ್ಷರ ಬಂದ್ಬಿಟ್ರೆ ತುಂಬಾ ವಿಶೇಷ. ನೋಡಿ, ಸಾಮಾನ್ಯವಾಗಿ ಆಂಧ್ರದಲ್ಲಿ ಸಾಮಾನ್ಯವಾಗಿ ಹಳೆಯ ಹೆಸರುಗಳನ್ನೆಲ್ಲಾ ನೋಡಿ 5-6 ಅಕ್ಷರ ಬರ್ತಾ ಇರ್ತವೆ. ಈ ತಮಿಳ್ನಾಡಿನಲ್ಲೂ ಕೂಡ ಬರ್ತವೆ. ಬಟ್ ನಮ್ಮಲ್ಲಿ ಸ್ವಲ್ಪ ಶಾರ್ಟ್ ಕಟ್ ಮಾಡ್ತಾ ಇದೀವಿ, 2 ಅಕ್ಷರ 3 ಅಕ್ಷರ ಹೀಗೆಲ್ಲ ನಿಲ್ಲಿಸ್ತಾ ಇದೀವಿ. ಬೇಡ, 5 ಅಕ್ಷರ ಇದ್ರು ಸಕ್ಸಸ್ ಇದೆ, 7 ಅಕ್ಷರ ಇದ್ರು ಕೂಡ ಮಹಾ ಸಕ್ಸಸ್ ಇದೆ. 5 ವಿಶೇಷತೆ. ಹರ್ಷವರ್ಧನ ಮಹಾರಾಜ, ವಿಷ್ಣುವರ್ಧನ, ನೋಡಿ, ಇವೆಲ್ಲ ವಿಶೇಷ ಸಕ್ಸಸ್ಸು. 5 ಅಕ್ಷರ. ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಸಿದ್ದರಾಮಯ್ಯ, DCM ಶಿವಕುಮಾರ, ಯಡಿಯೂರಪ್ಪ.
ನೋಡಿ ಇವೆಲ್ಲವೂ ನೋಡಿ 5 ಅಕ್ಷರ ವಿಶೇಷ ಸಕ್ಸಸ್ ಅನ್ನು ಕೊಡ್ತಾ ಇರುತ್ತೆ. ನರೇಂದ್ರ ಮೋದಿ ಅಂತ ತಗೊಂಡೋಗೋದು ಕೂಡ ಮೋದಿಯನ್ನು ಸೇರಿಸಿದಾಗ 5 ಅಕ್ಷರ ಆಗ್ಬಿಡ್ತು. ಇವೆಲ್ಲ ವಿಶೇಷ. ಈ ವಿರಾಟ್ ಕೊಹ್ಲಿ ಅಂತೀರಾ, ಆ ಮನೆತನದ ಹೆಸರು ಕೊಹ್ಲಿ ಅಂತ, ಅದು ಸೇರಿಸಿದಾಗ ರೋಹಿತ್ ಶರ್ಮಾ. ಇವೆಲ್ಲ ಹೆಸರುಗಳನ್ನು ನೋಡಿ 5 ಅಕ್ಷರ ಇದ್ರೆ ತುಂಬಾ ವಿಶೇಷ ಇರುತ್ತೆ. 5, 6, 7 ಇಡೀ ಹೆಸರು ಹೆಚ್ಚು ಇಡಿ. ನೋಡಿ ನಿಮ್ಗೆ ಒಂದು ಸಣ್ಣ ಚೇಂಜ್ ನಿಮ್ಮ ಮಗುವಿನ ಸಕ್ಸಸ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಬಹುದು. ಆಯ್ತಪ್ಪ, ಇದು ಪಾಸಿಟಿವ್ ವೈಬ್ರೇಷನ್ ಹೇಳಿದ್ವಿ. ನೆಗೆಟಿವ್ ವೈಬ್ರೇಷನ್ ಹೇಳ್ತೀವ? ನೋಡಿ, ವಿಶಾಲಾಕ್ಷಿ ಅಂತ ಹೇಳ್ತೀರಾ, ವಿಶಾಲ ಅಂತ ಹೇಳ್ತೀರಾ. ಈ ಪದದಲ್ಲೇ ವಿಷ ಅನ್ನೋ ಪದ ಇದೆ. ಬೇಡ ಬೇಡ ಬೇಡ. ಸಾಕಷ್ಟು ಹೆಸರುಗಳನ್ನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಅವ್ರವ್ರ ಹೆಸರಿದ್ದರಿಗೆ ಬೇಜಾರಾಗ್ಬಿಡ್ಬೋದು. ಹೆಸರು ಚೇಂಜ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾನೇನ್ ಹೇಳ್ತೇನೆ, ನೆಗೆಟಿವ್ ವೈಬ್ರೇಷನ್ ಇರುವ ಹೆಸರುಗಳನ್ನ ಇಲ್ಲಿ ನಾನು ಹೇಳ್ತಾ ಇಲ್ಲ, ಒಂದು ಮಾತ್ರ ಹೇಳಿದ್ದೇನೆ. ಸಾಕಷ್ಟು ನೆಗೆಟಿವ್ ವೈಬ್ರೇಷನ್ ಇರುವ ಹೆಸರುಗಳು ಗೊತ್ತು. ಅವನ್ ಸಾಕಷ್ಟು ಜನ ಈಗಲೂ ಕೂಡ ಇಟ್ಕೊಂತ ಇದ್ದಾರೆ. ಒಂದು ಹಂತದಲ್ಲಿ ತಮ್ಮ ಬದುಕಿನಲ್ಲಿ ಫ್ಲಾಪ್ ಆಗ್ಬಿಡ್ತಾರೆ. ಆ ಫ್ಲಾಪ್ ಆಗಿರೋದು ಮುಂದುವರೆದು ಬಿಡುತ್ತೆ. ಲೈಫ್ ಲಾಂಗ್ ಆ ಕಷ್ಟವನ್ನು ಅನುಭವಿಸ್ತಾ ಹೊಂಟ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಮಗುವಿಗೆ ಹೆಸರಿಡುವಾಗ ನೋಡಿ, ನಮ್ಮ ಕಾಲದಲ್ಲಿ ಯಾರೂ ಹೆಸರು ಏನಿಡ್ಬೇಕಂತ ಚಿಂತೆ ಮಾಡಿ ಇರ್ತಾ ಇರ್ಲಿಲ್ಲ, ಯೋಚನೆ ಮಾಡಿ ಇರ್ತಾ ಇರ್ಲಿಲ್ಲ. ಬಟ್ ಈಗ ಇಷ್ಟು ಸೈನ್ಸು, ಇಷ್ಟು ರಿಸರ್ಚ್ ಆದ್ಮೇಲೆ, ಡೆವಲಪ್ ಆದ್ಮೇಲೆ, ಈ ಅಸ್ಟ್ರಾಲಜಿ ಅನ್ನೋದು ಕೂಡ ಮಹಾ ಸೈನ್ಸು. ಇದನ್ನ ಯಾರು ಡಿನೈ ಮಾಡಕ್ ಹೋಗ್ಬೇಡಿ, ಅಂದ್ರೆ ಅಲ್ಲಗಳೆಯಕ್ ಹೋಗ್ಬೇಡಿ. ಅದರಲ್ಲೂ ಕೂಡ ಲಾಜಿಕ್ ಇದೆ. ಓಕೆ, ನಿಮ್ಮ ಮಗುವಿನ ಹೆಸರನ್ನ ಒಬ್ಬ ನ್ಯೂಮರಾಲಜಿಸ್ಟ್ ಅಥವಾ ಶಾಸ್ತ್ರಿಗಳನ್ನ ಕೇಳಿಟ್ರೆ ತಪ್ಪೇನು? ಸಕ್ಸಸ್ ಬೇಕಲ್ವಾ? ಇಡುವ ಮುಂಚೆ ಯೋಚನೆ ಮಾಡೋದು ಒಳ್ಳೇದು. ಆದ್ದರಿಂದ ನಾನು ನಿಮಗೆ ಹೇಳೋದು, ಪಾಸಿಟಿವ್ ವೈಬ್ರೇಷನ್ ಇರುವ ಹೆಸರಿಡಿ. ನಿಮ್ಮ ಮಗುವಿಗೆ ಸಕ್ಸಸ್ಸು ಹೆಚ್ಚಾಗ್ತದೆ. ನಿಮ್ಮ ಮಗುವಿನ ಜಾತಕದಲ್ಲಿ ಏನ್ ಸಕ್ಸಸ್ ಇದೆ ಅದನ್ನ ತಂದು ಕೊಡೋದು ಕೂಡ ನಿಮ್ಮ ವಿಶೇಷ ಜವಾಬ್ದಾರಿ. ಆ ಜಾತಕದಲ್ಲಿರೋ ಸಕ್ಸಸ್ ಅನ್ನ ಈ ನೆಗೆಟಿವ್ ವೈಬ್ರೇಷನ್ ಇರೋ ಹೆಸರಿಟ್ಬಿಟ್ರೆ ಅದು ಹಿಂದಕ್ಕೆ ಎಳೆಯುತ್ತೆ. 100% ಇರೋ ಸಕ್ಸಸ್ ಅನ್ನ 80ಕ್ಕೋ 70ಕ್ಕೋ ತಂದು ನಿಲ್ಸ್ಬಿಡುತ್ತೆ. ಅದಕ್ಕಾಗಿ ನಾನು ಸಾಕಷ್ಟು ಹೆಸರುಗಳನ್ನ, ಸಾವಿರಾರು ಹೆಸರುಗಳನ್ನ ನೋಡಿ ಆಮೇಲೆ ಯೋಚನೆ ಮಾಡಿದ್ದೇನೆ, ಈ ರೀತಿಯ ಹೆಸರುಗಳಲ್ಲಿ ಸಕ್ಸಸ್ ಇದೆ. ಸಕ್ಸಸ್ ಇರುವ ಹೆಸರನ್ನ ಇಡಿ. ಹೆಸರು ಹೌದು, ಹುಟ್ಟಿದ ಡೇಟ್ ಆಫ್ ಬರ್ತ್ ಮೇಲೆ ಇಡ್ತಾರೆ. 1ರಿಂದ 10ನೇ ತಾರೀಕು ಹುಟ್ಟಿದವರು, 30ನೇ ತಾರೀಕು 31, 1ರಿಂದ 31ನೇ ತಾರೀಕು ತನಕ ಹುಟ್ಟಿದವರಿಗೆ ಯಾವ್ಯಾವ ರೀತಿ ನಂಬರ್ ಹೆಸರು ಇಡ್ತಾರೆ ಅನ್ನೋಂತ ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೇನೆ. ಅಥವಾ ನೀವೇ ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ಚೆಕ್ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ನಾವು ಕೂಡ ತಿಳುವಳಿಕೆಗಾಗಿ ತಿಳಿಸ್ತೇವೆ. ವಿಡಿಯೋ ಮುಗಿಸಕ್ಕಿನ ಮುಂಚೆ ನೋಡಿ, ಸಾಕಷ್ಟು ಜನ ನನಗೆ ಕರೆ ಮಾಡ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ತಮ್ಮ ಕೆಲಸವನ್ನು ಕಳ್ಕೊಂಡಿದ್ರು. ಅವರು ಕೂಡ ಫೋನ್ ಮಾಡಿದ್ರು. ಯಾವ ಊರವರು ಅಂತ ಹೇಳಲ್ಲ, ತುಂಬಾ ವಿಶೇಷ ದೊಡ್ಡ ಅಧಿಕಾರಿ. ಅವರು ಕೂಡ ಕೆಲಸದ ತೊಂದರೆ ಆಗಿತ್ತು, ನನಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತಿಳಿಸಿದ್ದೇನೆ ಏನ್ ಮಾಡ್ಬೇಕು ಅಂತ. ಅವರು ತಮ್ಮ ಪ್ರೊಫೆಷನಲ್ ಪೀರಿಯಡ್ ಅಲ್ಲೇ ತೊಂದರೆಗೊಳಪಟ್ಬಿಟ್ರು. ಈಗ ಮತ್ತೆ ಅವ್ರು ರೀಕಾಲ್ ಆಗ್ಬೇಕಾಗಿದೆ. ಭಗವಂತನ ಅನುಗ್ರಹ ಹೇಗೆ ಸಿಗುತ್ತೆ ಅಂತ ತಿಳಿಸ್ತೇನೆ ಅವರಿಗೆ. ಅವ್ರಿಗೆ ಒಳ್ಳೇದಾಗ್ಲಿ. ನಿಮಗೂ ಕೂಡ ಯಾರಿಗೆ ನೋಡಿ, ಒಬ್ಬ ಡಾಕ್ಟರ್, MD ಡಾಕ್ಟರ್ ಕೂಡ ತಮ್ಮ ಕೆಲಸವನ್ನು ಬಿಡಬೇಕಾಯ್ತು. ಯಾಕೆ? ಬಿಕಾಸ್ ಆಫ್ ಮಾಟ ಮಂತ್ರ. ಮಾಟ ಮಂತ್ರದ ಸಲುವಾಗಿ ಅವ್ರಿಗೆ ಯಾರೋ ಮಾಡಿಸಿದ್ರು, ಅವರಿಗೆ ರಿಲೇಷನ್ ನಲ್ಲೇ. ಈಗ ಅವರು ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ದುಡಿಲಿಕ್ಕೂ ಕೂಡ ಆಗ್ತಾ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ನೋಡಿ, ಇವೆಲ್ಲ ಆಗಕ್ಕಿಂತ ಮುಂಚೆ ಕೇರ್ ತಗೊಂಡ್ಬಿಟ್ರೆ ಒಳ್ಳೇದಲ್ವಾ? ಭಗವಂತ ಅವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಶಕ್ತಿ ಕೊಡ್ಲಿ, ಮತ್ತೆ ದುಡಿಯೋ ಯೋಗ, ಶಕ್ತಿ, ಸಾಮರ್ಥ್ಯ, ಬದುಕಿನಲ್ಲಿ ಸಕ್ಸಸ್ ಕೊಡ್ಲಿ. ನಾವು ಕೂಡ ತಿಳಿಸಿದ್ದೇವೆ ಅವ್ರಿಗೆ ಏನ್ ಮಾಡ್ಬೇಕಂತ. ಅವ್ರಿಗೂ ಕೂಡ ಎನರ್ಜಿ, ಶಕ್ತಿ ಮತ್ತು ಉತ್ಸಾಹ ಡೆವಲಪ್ ಆಗ್ತಾ ಇದೆ. ಅವರಿಗೆಲ್ಲರಿಗೂ ಸಕ್ಸಸ್ ಬರಲಿ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.